ಬನ್ನಿ ಯಾವಾಗ್ಲೂ ಬೇರೆ ಮಕ್ಕಳಿಗಿಂತ ಸ್ವಲ್ಪ ವಿಭಿನ್ನವಾಗಿ ಇರ್ತಾ ಇದ್ದ. ಬೇರೆ ಮಕ್ಕಳು ಆಟಾಡೋದಕ್ಕೆ ವಿಡಿಯೋ ಗೇಮ್ ಆಡಕ್ಕೆ ಇಷ್ಟಪಟ್ರೆ ಇವನು ಸಾಹಸಮಯ ಕೆಲಸಗಳನ್ನ ಮಾಡಕ್ಕೆ ಇಷ್ಟಪಡ್ತಾ ಇದ್ದ. ಒಂದಿನ ಬೇಸಿಗೆ ರಜೆ ಸಮಯದಲ್ಲಿ ಕಡಲ ತೀರದಲ್ಲಿರುವ ಅವರ ಅಜ್ಜನ ಊರಿಗೆ ಬರ್ತಾನೆ. ಅವನ ಅಜ್ಜ ಒಬ್ಬ ನಿವೃತ್ತ ನಾವಿಕ. ಅವನು ಯಾವಾಗ್ಲೂ ಪ್ರತಿ 10 ವರ್ಷಗಳಿಗೆ ಒಮ್ಮೆ ಕಾಣಿಸಿಕೊಳ್ಳುವ ಮತ್ತು ಸ್ವಲ್ಪ ಸಮಯದ ನಂತರ ಮಾಯವಾಗುವ ದ್ವೀಪದ ಕಥೆಯನ್ನು ಯಾವಾಗ್ಲೂ ಬನ್ನಿಗೆ ಹೇಳ್ತಾನೆ ಇರ್ತಾನೆ. ಅಜ್ಜನೂರಿಂದ ವಾಪಸ್ ಬಂದ ಬನ್ನಿಗೆ ರಾತ್ರಿ ಹೊತ್ತು ಮಲಗಿರುವಾಗ ಕಪ್ಪು ದ್ವೀಪದ ಕಲ್ಪನೆಗಳು ಕನಸಲ್ಲಿ ಬರ್ತಾನೆ ಇರ್ತವೆ. ಕಪ್ಪು ದ್ವೀಪ ಮನಸ್ಸಲ್ಲೇ ಜಾಸ್ತಿ ಕಾಡೋಕೆ ಶುರು ಮಾಡುತ್ತೆ. ಕೆಲವು ತಿಂಗಳುಗಳ ನಂತರ ಒಂದಿನ ರಾತ್ರಿ ಧಾರಾಕಾರವಾಗಿ ಮಳೆ ಬೀಳುತ್ತಿರುತ್ತೆ. ಬನ್ನಿ ಮಲಗಿರುವಾಗ ಜೋರಾಗಿ ವಿಚಿತ್ರವಾದ ಶಬ್ದ ಆಗುತ್ತೆ. ಆ ಶಬ್ದಕ್ಕೆ ಬನ್ನಿ ನಿದ್ದೆಯಿಂದ ಎದ್ದು ಕಿಟಕಿ ಕಡೆ ಹೋಗ್ತಾನೆ. ಕಿಟಕಿಯಿಂದ ಹೊರಗೆ ನೋಡಿದ್ರೆ ಒಂದು ಕಪ್ಪು ಗುಡ್ಡ ಕಾಣಿಸ್ತೆ. ಅದಕ್ಕೆ ಮುಂಚೆ ಅಲ್ಲಿ ಇರ್ಲಿಲ್ಲ. ಅವನಿಗೆ ಅಜ್ಜನ ಕಥೆ ನೆನಪಾಗುತ್ತೆ. ಅದೇ ಕಪ್ಪು ದ್ವೀಪ ಅಂತ ಗೊತ್ತಾಗುತ್ತೆ. ತಕ್ಷಣ ಅವನು ಬ್ಯಾಗ್, ಫ್ಲಾಶ್ ಲೈಟ್ ಮತ್ತೆ ಸ್ವಲ್ಪ ಸ್ನಾಕ್ಸ್ ತಗೊಂಡು ಮನೆಯಿಂದ ಹೊರಡ್ತಾನೆ. ಸಮುದ್ರದ ದಡಕ್ಕೆ ಬಂದು ಅಲ್ಲೇ ಇದ್ದ ದೋಣಿ ಹತ್ತಿ ಕಾಣದ ಅಪರಿಚಿತ ಸ್ಥಳದ ಕಡೆ ಪಯಣ ಶುರುವಾಗುತ್ತೆ. ದೋಣಿ ಸಮುದ್ರದ ಮಧ್ಯ ಬರುತ್ತೆ. ಎಲ್ಲಿ ನೋಡಿದ್ರೂ ಕತ್ತಲು, ಬರೀ ಅಲೆಗಳ ಶಬ್ದ. ಬನ್ನುಗೆ ಸ್ವಲ್ಪ ಭಯ ಆಗ್ತಿರುತ್ತೆ. ಆದ್ರೂ ಧೈರ್ಯದಿಂದ ಮುಂದೆ ಸಾಗ್ತಾನೆ. ತುಂಬಾ ಹೊತ್ತು ಅಲೆಗಳ ಜೊತೆ ಹೊಡೆದಾಡಿದ ಮೇಲೆ ಬನ್ನಿಗೆ ದ್ವೀಪದ ತೀರ ಕಾಣಿಸುತ್ತೆ. ದೋಣಿಯಿಂದ ಕೆಳಗಿಳಿದು ನೋಡ್ತಾನೆ. ನಿಶ್ಶಬ್ದ, ಯಾವುದೇ ಪಕ್ಷಿಗಳಿಲ್ಲ, ಗಾಳಿ ಇಲ್ಲ, ಮರಗಳು ಸುಟ್ಟಂತೆ ಕಪ್ಪಾಗಿದ್ದವು. ಹಾಗೆ ಹೋಗ್ತಾ ಹೋಗ್ತಾ ಒಂದು ಕಾಡಿನ ಮಧ್ಯಕ್ಕೆ ಬರ್ತಾನೆ. ಸುಮಾರು ಹೊತ್ತು ಆದ ಮೇಲೆ ಅವನಿಗೆ ಒಂದು ಪ್ರಾಚೀನ ಕಾಲದ ಕಲ್ಲಿನ ಬಾಗಿಲು ಕಾಣಿಸುತ್ತೆ. ಅವನ ಉಪಸ್ಥಿತಿಯನ್ನು ಗಮನಿಸಿ ಕಲ್ಲಿನ ಬಾಗಿಲು ನಿಧಾನವಾಗಿ ತೆರೆಯಿತು. ಬಲಿ ಒಳಗೋಗ್ತಾನೆ. ದೊಡ್ಡದಾದ ಚಿನ್ನದಂತ ಬೆಳಕು ಬರ್ತಿರೋ ಗುಹೆ ಕಾಣಿಸುತ್ತೆ. ಅದರೊಳಗೆ ಹೋಗ್ತಾನೆ. ಮುಂದೆ ಮತ್ತೆ 2ನೇ ಗುಹೆ ಕಾಣಿಸುತ್ತೆ. ಹೊಳಗೆ ಹೋದ್ರೆ ದಟ್ಟವಾದ ಹೊಗೆ. ಹೊಗೆಯ ಮಧ್ಯೆ ಮುಂದೆ ಸಾಗ್ತಾನೆ. 3ನೇ ಗುಹೆ ಹತ್ತಿರ ಅವನ ಯಾರು ತಡೆದ ಹಾಗಾಗತ್ತೆ. ಬನ್ನುಗೆ ತುಂಬಾ ಭಯ ಆಗತ್ತೆ. ಅದು ನೀನೇ. ತಿರುಗಿ ನೋಡ್ತಾನೆ. ಅದು ಮಾಯವಾಗತ್ತೆ. ಈ ಸಾರಿ ಮುಂದೆಯಿಂದ ಭಯ ಪಡಿಸ್ತಾನೆ. ಒಂದು ಪುರಾತನ ಪುಸ್ತಕ ಕೊಟ್ಟು ಒಳ್ಳೆ ಮನ್ಸಿರೋರಿಗೆ ಅಷ್ಟೇ ಮುಂದೆ ಹೋಗಕ್ಕೆ ಅವಕಾಶ ಅಂತ ಹೇಳುತ್ತೆ. ಮುಂದೆ ಬನ್ನಿಗೆ ಒಗಟುಗಳಿಂದ ಕೂಡಿದ ಬಾಗಿಲು ಎದುರಾಗುತ್ತೆ. ಅವನು ಭೂತ ಕೊಟ್ಟ ಪುಸ್ತಕದ ಚಿಹ್ನೆಗಳನ್ನು ಓದಿ ಅವುಗಳ ಸಹಾಯದಿಂದ ಬಾಗಿಲ ಒಗಟುಗಳನ್ನು ಬಿಡಿಸ್ತಾನೆ. ಬಾಗಿಲು ನಿಧಾನವಾಗಿ ತೆರೆಯುತ್ತೆ. ಒಳಗೆ ಹೋಗಿ ನೋಡ್ತಾನೆ. ದ್ವೀಪದ ಮಧ್ಯಭಾಗದಲ್ಲಿ ದೈತ್ಯ ಸ್ಫಟಿಕವಿತ್ತು.
ಅವನು ಕೈಯಲ್ಲಿ ಸ್ಪರ್ಶಿಸಿದ ತಕ್ಷಣ ಅವನ ಕೈಗೆ ಹೊಳೆಯುವ ಪದಕ ಬಂತು. ಬನ್ನಿಗೆ ತುಂಬಾ ಖುಷಿ ಆಯ್ತು. ಖುಷಿಲಿ ಕುಣಿತಿದ್ದಾಗ ತಕ್ಷಣ ಭೂಮಿ ನರಗಿ ಬಿರುಕು ಬಿಡಕ್ಕೆ ಶುರು ಆಗುತ್ತೆ. ಬನ್ನಿ ಅಲ್ಲಿಂದ ಪದಕ ಕೈಯಲ್ಲಿ ಇಟ್ಕೊಂಡು ಓಡ್ತಾನೆ. ಓಡ್ತಾ ಓಡ್ತಾ ಕಾಡಿನ ಮಧ್ಯಕ್ಕೆ ಬರ್ತಾನೆ. ಪದಕ ಬ್ಯಾಗನಲ್ಲಿಟ್ಕೊಂಡು ಮತ್ತೆ ಓಡ್ತಾನೆ. ದ್ವೀಪದ ತೀರಕ್ಕೆ ವಾಪಸ್ ಬಂದು ನೀರಿಗೆ ಹಾರ್ತಾನೆ. ನೀರಲ್ಲಿ ಈಸಿ ದೋಣಿ ಸೇರ್ತಾನೆ. ದೋಣಿ ಹತ್ತಿದ ತಕ್ಷಣ ಅಲ್ಲಿಂದ ಬೇಗ ಹೊರಡ್ತಾನೆ. ದ್ವೀಪ ನಿಧಾನವಾಗಿ ನೀರಲ್ಲಿ ವಾಪಸ್ ಮಡಗುತ್ತೆ. ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜಾಸ್ತಿ ಇರುತ್ತೆ. ದೋಣಿ ಕಲ್ಲಿಗೆ ಹೊಡೆದು ನೀರಲ್ಲಿ ಮುಳುಗಿ ಹೋಗುತ್ತೆ. ಅಲೆಗಳ ರಭಸಕ್ಕೆ ಮುಂಜಾನೆ ಸಮುದ್ರದ ದಡದಲ್ಲಿ ಬಂದು ಬಿದ್ದಿರ್ತಾನೆ. ಅವನಿಗೆ ಪ್ರಜ್ಞೆ ಇರಲ್ಲ. ಜನಗಳ ಗಲಾಟೆಗೆ ಎದ್ದೇಳ್ತಾನೆ. ಎದ್ದು ಬ್ಯಾಗಿಂದ ಒಂದು ಪುಸ್ತಕ ತೆಗಿತಾನೆ. ಪುಸ್ತಕ ತೆರೆಯುತ್ತಿದ್ದ ಹಾಗೆ ಅದರಲ್ಲಿ ಇದ್ದ ಚಿಹ್ನೆಗಳು ನಕ್ಷೆಯಾಗಿ ಅವನ ಮುಂದೆ ಬರುತ್ತೆ. ನೀವೆಲ್ಲರೂ ರೆಡಿನಾ? ಹನಿ ಬನ್ನಿ ಕಾರ್ಟೂನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನಮ್ಮ ಮೊದಲ ಪ್ರಯತ್ನ. ಸಣ್ಣ ಪುಟ್ಟ ತಪ್ಪು ಇದ್ರೆ ದಯವಿಟ್ಟು ಕ್ಷಮಿಸಿ. ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.